ನಿಮ್ಮ ಮನೆಯಲ್ಲಿ ಇರುವ ನಾಯಿಗಳು ಒಮ್ಮೆ ಕಾಡಿನಲ್ಲಿ ಡೇಂಜರ್ ಆಗಿ ಓಡಾಡ್ತಾ ಇದ್ದ ಪ್ರಾಣಿಗಳು ಅಂತ ಅಂದ್ರೆ ನಂಬ್ತೀರಾ? ಹೌದು. ಇವತ್ತು ನಾವು ತಿಳಿದುಕೊಳ್ತಾ ಇರುವಂತಹ ವಿಷಯ, ನಾಯಿ ಹೇಗೆ ಮಾನವನ ಸ್ನೇಹಿತ ಆಯ್ತು ಅಂತ. ಅದು ಮೊದಲ ಸ್ನೇಹಿತ. ಹೌದು ಸ್ನೇಹಿತರೆ, ಇವತ್ತು ನಾವು ತಿಳಿದುಕೊಳ್ತಾ ಇರುವಂತಹ ವಿಷಯ, ಮಾನವನ ಮೊದಲ ಸ್ನೇಹಿತ ನಾಯಿ ಹೇಗಾಯ್ತು ಅನ್ನೋದು. ಈ ಕತೆ ಇಂದಿನದಲ್ಲ, ನಿನ್ನೆದಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ಶುರುವಾಯಿತು. ಸುಮಾರು 30,000 ವರ್ಷಗಳ ಹಿಂದೆ ಮಾನವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಮನೆ ಇಲ್ಲ, ಗೇಟ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆ ಸಮಯದಲ್ಲಿ ಕಾಡಿನಲ್ಲಿ ಓಡಾಡ್ತಾ ಇದ್ವು ಕಾಡು ನರಿಗಳು. ನರಿಗಳು ಬಹಳ ಬುದ್ಧಿವಂತ ಪ್ರಾಣಿಗಳು. ಅವು ಗುಂಪು ಗುಂಪಾಗೆ ಬೇಟೆಯನ್ನ ಆಡ್ತಾ ಇದ್ವು. ನರಿಗಳಿಗೆ ಒಬ್ಬ ನಾಯಕ ಕೂಡ ಇರ್ತಾನೆ. ಅದೊಂದ್ ಕಡೆ ಇರ್ಲಿ. ಒಂದು ದಿನ ಮಾನವರು ಶಿಕಾರಿ ಮಾಡಿ ಮಾಂಸವನ್ನ ಬೇಯಿಸ್ತಾ ಇರ್ತಾರೆ. ಅದನ್ನ ದೂರದಿಂದ ನೋಡಿದ ನರಿಗಳು ಅವು ಯೋಚನೆಯನ್ನ ಮಾಡ್ತವೆ. ಅಯ್ಯೋ, ಈ ಮಾನವರು ಶಿಕಾರಿ ಮಾಡಿ ಊಟವನ್ನ ಸಿದ್ಧ ಮಾಡ್ತಾರೆ, ನಾವು ಇವರ ಜೊತೆ ಇದ್ರೆ ಫ್ರೀಯಾಗಿ ಊಟ ತಿನ್ಬಹುದಲ್ವಾ ಅಂತ. ನೋಡಿ ಎಷ್ಟೊಂದು ನರಿಗಳು ಬುದ್ಧಿವಂತಗಳು ಅಂತ. ಅದಕ್ಕೆ ಪ್ರತಿಯೊಬ್ರು ಕೂಡ ನರಿಗಳು ತುಂಬಾ ಬುದ್ಧಿವಂತ ಪ್ರಾಣಿಗಳು ಅಂತ ಹೇಳಿ ಇದಕ್ಕಾಗಿಯೇ ಕರೆಯೋದು ಅಂತ ನನ್ನ ಅನಿಸಿಕೆ. ಆನಂತರ ಸ್ವಲ್ಪ ಧೈರ್ಯವಿದ್ದಂತಹ ನರಿಗಳು ಮಾನವರ ಹತ್ತಿರ ಬರಲು ಶುರು ಮಾಡ್ತವೆ. ಮೊದಲು ಮಾನವರು ಕಲ್ಲನ್ನ ಎಸಿತಾರೆ. ಈಗೂ ಕೂಡ ಬೇರೆ ನಾಯಿಗಳು ಅಥವಾ ಬೀದಿ ನಾಯಿಗಳು ಬಂದ್ರೆ ಈಗೂ ಕೂಡ ಕಲ್ಲೆಸಿತೀವಿ ಬಿಡಿ, ಅದು ಸೈಡಲ್ಲಿರಿ. ಆದ್ರೆ ಕೆಲವು ನರಿಗಳು ತುಂಬಾ ಶಾಂತವಾಗಿ ಇರ್ತವೆ. ಅವು ಮಾನವರು ಉಳಿದು ಬಿಟ್ಟಿರುವಂತಹ ಆಹಾರವನ್ನ ಮಾತ್ರ ತಿನ್ನೋದಕ್ಕೆ ಶುರು ಮಾಡ್ತವೆ. ಮಾನವರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಆಗ ರಾತ್ರಿ ವೇಳೆಯಲ್ಲಿ ಕಾಡು ಪ್ರಾಣಿಗಳು ಏನಾದ್ರೂ ಹತ್ರ ಬಂದಾಗ ನರಿಗಳು ಅದ ಕೂಗೋಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿಂದ ಒಂದು ಹೊಸ ಡೀಲ್ ಶುರು ಆಗತ್ತೆ. ಯಾರ್ಯಾರಿಗೆ? ನರಿಗಳಿಗೆ ಮತ್ತೆ ಮಾನವರಿಗೆ. ಏನಂತ ಡೀಲು? ನಾವು ನಿಮ್ಗೆ ಊಟ ಕೊಟ್ಟಿವಿ, ನೀವು ನಮ್ಮನ್ನ ರಕ್ಷಿಸ್ಬೇಕು ಅಂತ. ಸೊ ಡೀಲ್ ಶುರು. ಈ ಡೀಲ್ ಶುರುವಾಗಿ ಸಾವಿರಾರು ವರ್ಷಗಳು ಹೋದಂತೆ ಮಾನವರಿಗೆ ನರಿಗಳು ಕೂಡ ಹತ್ತಿರವಾಗ್ತಾ ಹೋಗುತ್ತವೆ, ಜೊತೆಗೆ ಬದಲಾಗ್ತಾ ಹೋಗ್ತವೆ. ಮಾನವರಿಗೆ ಹತ್ತಿರವಾದಂತಹ ನರಿಗಳು ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ಕಡಿಮೆ ಆಕ್ರೋಶವನ್ನ ಹೊಂದುತ್ತೆ, ಹೆಚ್ಚು ಸ್ನೇಹ ಭಾವವನ್ನ ಹೊಂದುತ್ತೆ. ಅವುಗಳು ಮಾನವರ ಜೊತೆ ಮಾನವರ ಜೀವನಕ್ಕೆ ಹೊಂದಿಕೊಳ್ಳುತ್ತಾ ಹೋಗುತ್ತವೆ. ಈ ಬದಲಾವಣೆ ಸಾವಿರಾರು ವರ್ಷಗಳಲ್ಲಿ ನಡೆದದ್ದು. ಇದನ್ನೇ ವಿಜ್ಞಾನಿಗಳು ಡೊಮೆಸ್ಟಿಕೇಶನ್ ಅಂತ ಹೇಳಿ ಕರೆಯುವಂತಹದ್ದು. ಈ ರೀತಿಯಾಗಿ ನರಿಗಳಾಗಿ, ಕಾಡು ಪ್ರಾಣಿಗಳಾಗಿ, ಕಾಡಿನ ಆಕ್ರೋಶ ಪ್ರಾಣಿಗಳಾಗಿದ್ದಂತಹ ನರಿಗಳು ನಿಧಾನವಾಗಿ ನಾಯಿಗಳಾಗ್ತವೆ. ಇದು ಜಗತ್ತಿನ ಮೊದಲ ಪಾಳು ಪ್ರಾಣಿ. ಜೊತೆಗೆ ನಾಯಿ ಮಾನವನ ಜೊತೆ ಬೇಟೆಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ಅದು ವಾಸನೆಯನ್ನ ಹಿಡಿಯುತ್ತೆ, ಜಿಂಕೆಯನ್ನ ಹುಡುಕೋದಕ್ಕೆ ಶುರು ಮಾಡುತ್ತೆ, ಮನೆ ಕಾಯೋದಕ್ಕೆ ಶುರು ಮಾಡುತ್ತೆ, ಮಕ್ಕಳ ಜೊತೆ ಆಟವಾಡುತ್ತೆ. ಕೃಷಿ ಬಂದಾಗ ಕೃಷಿಯನ್ನ, ಮೇಕೆಯನ್ನ ಮತ್ತೆ ಹಸುಗಳನ್ನ ಕಾಯೋದಕ್ಕೆ ಶುರು ಮಾಡುತ್ತೆ. ಹೀಗೆ ನಾಯಿ ಮಾನವನ ಜೀವನದ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಬದಲಾವಣೆ ಕಂಡ್ರು, ಆದ್ರೆ ಒಂದು ವಿಷಯ ಮಾತ್ರ ಬದಲಾಗಿಲ್ಲ. ಇಂದು ಕೂಡ 30,000 ವರ್ಷಗಳ ಹಿಂದೆ ಏನಕ್ಕೆ ಬಂದು ಸೇರ್ಕೊಂಡು ನರಿಗಳು, ಊಟಕ್ಕಾಗಿ ಬಂದು ಸೇರ್ಕೊಂಡಿರುವಂತಹ ನರಿಗಳು ಅಂದ್ರೆ ಈಗೂ ಕೂಡ ನಾಯಿಗಳ ಬುದ್ಧಿ ಅದೇ ತರನೇ. ಏನು ಅಂತ ನೋಡ್ತೀರಾ? ನೀವು ಊಟ ಮಾಡ್ತಾ ಇದ್ರೆ ಅವು ಕೂಡ ಕಣ್ ಬಿಡ್ಕೊಂಡು ನೋಡ್ತಾ ಇರುತ್ತೆ. ಏನಂತ ಕಣ್ ಬಿಡ್ಕೊಂಡು ನೋಡುತ್ತೆ ಗೊತ್ತಾ? ನಾನು ನಿನ್ನ ಹಳೆಯ ಫ್ರೆಂಡ್, ಸ್ವಲ್ಪ ನನ್ನ ಕಡೆನೂ ಸ್ವಲ್ಪ ನೋಡು, ಕರುಣೆ ತೋರ್ಸು ಅಂತ ನೋಡುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀವು ಊಟ ಮಾಡ್ತಾ ಇದ್ರೆ ನಾಯಿಗಳು ನಿಮ್ಮನ್ನ ಕಣ್ಕಂಡ್ ನೋಡ್ತಾ ಇರತ್ತೆ. ಅದರ ಅರ್ಥ, ನನ್ನ ಹಳೆಯ ಫ್ರೆಂಡು ನಿನ್ಗೆ, ನನ್ಗೂ ಸ್ವಲ್ಪ ಊಟ ಕೊಡು ಅಂತ ಅದರ ಅರ್ಥ. ಇವತ್ತು ಜಗತ್ತಿನಲ್ಲಿ 300ಕ್ಕೂ ಹೆಚ್ಚು ನಾಯಿ ಜಾತಿಗಳಿವೆ. ಚಿಕ್ಕದಾದವು, ದೊಡ್ಡದಾದವು, ಸೆಕ್ಯೂರಿಟಿ ನಾಯಿಗಳಾದವು, ಪೊಲೀಸ್ ನಾಯಿಗಳಾದವು, ಇದೇ ತರ. ಆದ್ರೆ ಮೂಲ ಮಾತ್ರ ಒಂದೇ. ಕಾಡಿನ ನರಿಗಳು ನಾಯಿಗಳಾಗಿ ಪರಿವರ್ತನೆ ಹೊಂದಿದ್ದಾವೆ, ಮಾರ್ಪಾಡಾಗಿದ್ದಾವೆ ಅಂತ ಹೇಳ್ಬಹುದು. ನಾಯಿ ಕೇವಲ ಒಂದು ಪೆಟ್ ಅಂತ ಹೇಳಿ ನಾವು ಭಾವಿಸಕ್ಕೆ ಆಗೋದಿಲ್ಲ. ಅದು ಮೌನವಾಗಿ ಪ್ರೀತಿಸುವಂತಹ ಒಂದು ಹೃದಯ. ನೀನು ದುಃಖದಲ್ಲಿದ್ದಾಗ ಅದು ಕೂಡ ನಿನ್ನ ದುಃಖಕ್ಕೆ ಜೊತೆಯಾಗತ್ತೆ. ನೀನು ಖುಷಿಯಾಗಿದ್ದಾಗ ಅದು ನಿನಗಿಂತ ಹೆಚ್ಚು ಕುಣಿಯುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡಿರಬಹುದು. ಸೊ ನಿಮ್ಮ ಮನೆಯಲ್ಲಿ ನಾಯಿ ಇದ್ರೆ ಅದು ನಾನು ಹೇಳಿರೋ ರೀತಿಯಲ್ಲೇ ಇರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಬಹುದು. ಅಬ್ಸರ್ವ್ ಮಾಡಿ ಅದೇ ರೀತಿಯಾಗಿ ಇತ್ತು ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.